ಒಟ್ಟಾರೆ ಈ 10 ವರ್ಷದ ನರೇಂದ್ರ ಮೋದಿಯವರ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈ 10 ವರ್ಷದ ಆಡಳಿತ ಒಂದು ರೀತಿ ಬ್ರಹ್ಮಾಲೋಕದಲ್ಲಿ ನಮ್ಮ ದೇಶದ ಮತದಾರರನ್ನು ತೇಲಾಡಿಸಿದ್ರು, ಕನಸಿನ ಲೋಕದಲ್ಲಿ ತೇಲಾಡಿಸಿದ್ರು ಬಿಟ್ಟರೆ ಯಾವುದನ್ನೂ ಸಹ ಅನುಭವಿಸ್ಲಿಕ್ಕಾಗಲಿಲ್ಲ. ನಾವು ಎಲ್ಲ ಕನಸಿನಲ್ಲೇ ಅನುಭವಿಸಿದ್ದೆ. ಬರೀ ಬ್ಲೂ ಪ್ರಿಂಟು, ಈ ಹಿಂದುತ್ವ, ರಾಮ ಮಂದಿರ, ಈ ರೀತಿ ಮನುಷ್ಯನ ಭಾವನಾತ್ಮಕವಾದ ವಿಚಾರಗಳಲ್ಲೇ ಹೆಚ್ಚು ತಲೆ ಕೆಡಿಸಿ ಅವರನ್ನು ಪುನಃ ಆಯ್ಕೆ ಆಗಿದ್ರು ಬಿಟ್ಟರೆ ಮತ್ತು ಅವರು ಅಭಿವೃದ್ಧಿಯನ್ನು ನೋಡಿ ಯಾವತ್ತೂ ಮತ ಕೇಳಲೂ ಇಲ್ಲ. ಅಭಿವೃದ್ಧಿಯನ್ನು ನೋಡಿ ಜನ ಯಾರೂ ಮತನ ಹಾಕಲೂ ಇಲ್ಲ ಅವರಿಗೆ. ಹಾಗಾಗಿ ಅವರು ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಮ್ಯಾಜಿಕ್ಕನ್ನು ಜನರ ಮೇಲೆ ಪ್ರಯೋಗ ಮಾಡಿ ಅದರಲ್ಲೇ ಅವ್ರು ಸಕ್ಸಸ್ ಆಗಿದ್ದಾರೆ ಬಿಟ್ಟರೆ ಅಭಿವೃದ್ಧಿಯನ್ನು ಏನೂ ಮಾಡಿಲ್ಲ ಅವರು. ಈಗ ಚುನಾವಣಾ ಬಾಂಡು ನೀವು ಹೇಳ್ದಂಗೆ ಕರಪ್ಷನನ್ನು ಇಂಡೈರೆಕ್ಟಾಗಿ ಮಾಡುವಂಥದ್ದು. ಯಾವುದು ಈಗ ಡೈರೆಕ್ಟ್ ಮಾಡಲಿದ್ರೆ ಕರಪ್ಷನನ್ನು ಅವರೇ ಹೇಳ್ಕೊಂಡಿದ್ರು, ಕರಪ್ಷನ್ ಫ್ರೀ ಮಾಡ್ತೀನಿ ಅಂತ ಹೇಳಿ. ಅದನ್ನು ಡೈರೆಕ್ಟಾಗಿ ಮಾಡೋದು ಬೇಡ ಅಂಥೇಳಿ ನಮ್ಮ ರಿಸರ್ವ್ ಬ್ಯಾಂಕನ್ನು ಬಳಸ್ಕೊಂಡು ಚುನಾವಣಾ ಬಾಂಡನ್ನು ತಂದುಕೊಂಡು ಅದರ ಮೂಲಕ ಹಣ ಸಂಗ್ರಹಣೆ ಮಾಡಿದ್ದು. ಹಣ ಸಂಗ್ರಹಣೆ ಮಾಡುವ ವಿಚಾರದಲ್ಲೂ ಸಹ ಹಣ ಇದ್ದಂಥ ಕಂಪ್ನಿಗಳು, ಶ್ರೀಮಂತರುಗಳು ಇವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷಕ್ಕೆ ಒಮ್ಮೆ ನೀವು ಹಣ ಕೊಡಲಿಲ್ಲ ಅಂತಂದರೆ ಈ ನಮ್ಮ ಇ.ಡಿ. ಇಂಥ ಸಂಸ್ಥೆಗಳನ್ನು ಬಳಸ್ಕೊಂಡು ಅವ್ರ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ತಂತ್ರಗಳನ್ನು ಅಳವಡಿಸಿ ಸಹ ಅವರು ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ. ಈಗ ಕೋವಿಶೀಲ್ಡ್ ಕಂಪ್ನಿಯವರು ಸಹ ತಮಗೆ ಟೆಂಡರ್ ಸಿಗ್ತದೆ ಹೇಳಿ ಮುಖೇಶ್ ಅಂಬಾನಿಯವರಾಗಲಿ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಾಗಲಿ ಎಲ್ಲ ಕಂಪ್ನಿಗಳನ್ನು ಸಹ ಇವರೇ ಸಾಕ್ಕೊಂಡು ಸರ್ಕಾರದ ಸಬ್ಸಿಡಿಗಳನ್ನು ಕೊಟ್ಟು ಚುನಾವಣಾ ಬಾಂಡ್ಗಳ ಮೂಲಕ ಇಂಡೈರೆಕ್ಟಾಗಿ ಚುನಾವಣಾ ಬಾಂಡ್ ಮೂಲಕ ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ. ಅದು ದೊಡ್ಡ ಭ್ರಷ್ಟಾಚಾರ ಇದೆ. ಆ ದೊಡ್ಡ ಭ್ರಷ್ಟಾಚಾರವನ್ನು ಸುಪ್ರೀಂ ಕೋರ್ಟ್ ಸಹಿತ ಅದನ್ನು ಗಮನ ಹರಿಸಿ ಅದಕ್ಕೆ ಭ್ರಷ್ಟಾಚಾರ ಇದೆ ಅನ್ನೋದನ್ನು ಕಂಡುಹಿಡಿದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ಅಂದರೆ ಭ್ರಷ್ಟಾಚಾರವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡುವ ಒಂದು ಕಲೆಯನ್ನು ತೋರಿಸ್ಕೊಟ್ಟಂಥ BJPಯನ್ನು ಸರಿಯಾಗಿ ಅದು ಪಾಠವನ್ನು ಕಲಿಸ್ತಾರಂತೆ. ಹಾಗಾದರೆ ಈ ಬಾರಿ ಜನ ಬದಲಾವಣೆ ಬಯಸ್ತಿದ್ದಾರೆ ಅನ್ಸುತ್ತಾ ನಿಮಗೆ? ಈ ಸಾರಿ 100% ಬದಲಾವಣೆಯನ್ನು ಬಯಸಿದ್ದಾರೆ. ಆದರೆ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಪನಂಬಿಕೆ ಮತದಾರರಲ್ಲಿ ಇದೆ. ಈಗ EVM ಮೂಲಕ ಏನು ಮತದಾನ ಆಗ್ತಾಯಿದೆ, EVMನ್ನೇ ನಿಯಂತ್ರಣ ಮಾಡಿಕೊಂಡು ಪಕ್ಷಕ್ಕೆ ಮತವನ್ನು ಸಂಗ್ರಹಣೆ ಮಾಡುವ ಕಲೆ ಸಹ ನಮ್ಮ ಮೋದಿಯವರಿಗಿದೆ. ಹಾಗಾಗಿ ಪಾರದರ್ಶಕ ಎಲೆಕ್ಷನ್ ಆಗಬೇಕು. ಚುನಾವಣಾ ಆಯೋಗ ಆ ನಿಟ್ಟಿನಲ್ಲಿ ಹೆಚ್ಚು ಕ್ರಮವಹಿಸಿ ಎಲೆಕ್ಷನ್ ಮಾಡಬೇಕು. ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಲಿ, ಎಲೆಕ್ಷನ್ನಲ್ಲಿ ಈ EVMನ್ನು ತಿರುಚುವಿಕೆ ಆಗಲಿ ಯಾವುದು ಆಗದೇ ಪಾರದರ್ಶಕ ಚುನಾವಣೆ ಆದಲ್ಲೇ BJP 100% ಸೋಲ್ತದೆ. BJP ಹೊರತುಪಡಿಸಿದಂಥ ರಾಜಕಾರಣ ನಮ್ಮ ರಾಷ್ಟ್ರಕ್ಕೆ ಪೂರಕವಾಗಿ ಹೊಸ ಸರ್ಕಾರ ಬರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್.